ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋದಲ್ಲಿ ತಮ್ಮನೆಲ್ಲ ನೋಡಿರ್ತೀರಾ ನೀವು. ಇವತ್ತು ನಾನು ನಮ್ಮ ಕಂಪ್ನಿಗೆ ರೆಫರ್ ಮಾಡ್ತೀನಿ ಅಂತ ಹಾಕಿದ್ದೀನಿ. ಹೌದು, ನಮ್ಮ ಕಂಪ್ನಿಲಿ ಹೈರಿಂಗ್ ನಡೀತಾ ಇದೆ. ಸೊ ಯಾರಿಗೆಲ್ಲ ಹೈರಿಂಗ್ ನಡೀತಾ ಇದೆ ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂದ್ಬಿಟ್ಟು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದರೂ ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ ಮತ್ತು ಲಿಂಕ್ಡ್ಇನ್ನಲ್ಲಿ ಜಾಬ್ ಸರ್ಚ್ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ, ನೌಕರಿಲೆಲ್ಲ ಹೆಂಗೆ ಜಾಬ್ ಸರ್ಚ್ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಕೇಳಿಕೊಂಡು ನಾವು 1-to-1 ಕಾಲ್ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಟ್ರಿಂಬಲ್ INC ಅಂದ್ಬಿಟ್ಟು ಇವರು ಡೇಟಾ ಕ್ಯಾಪ್ಚರ್ ಅಸೋಸಿಯೇಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ಫುಲ್ ಟೈಮ್ ಆಗಿರುತ್ತೆ. ಸೊ ಇದು ಬ್ಯಾಂಗ್ಳೂರ್ ಲೊಕೇಶನಲ್ಲಿ ಇರೋದು. ಸೊ ಆನ್ ಸೈಟ್ ಆಗಿರುತ್ತೆ. ಸೊ ಇಲ್ಲಿ ಡೇಟಾ ಕ್ಯಾಪ್ಚರ್ ಎಕ್ಸೆಲ್ ಸ್ಪೆಷಲಿಸ್ಟ್ ಅಂತಂದರೆ ಎಕ್ಸೆಲಲ್ಲಿ ಡೇಟಾನ ಕ್ಯಾಪ್ಚರ್ ಮಾಡೋ ಅಂಥವ್ರು ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಯಾವ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಬ್ರೀಫ್ ಆಗಿ, ವಿ ಆರ್ ಸೀಕಿಂಗ್ ಹೈಲಿ ಸ್ಕಿಲ್ಡ್ ಅಂಡ್ ಡೀಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ಟು ಜಾಯಿನ್ ಅಂತ ಅಂದರೆ ಆ ಟೀಮ್ ಅವ್ರಿಗೆ ಎಕ್ಸೆಲ್ ಸ್ಪೆಷಲಿಸ್ಟ್ನ ನೋಡ್ತಾ ಇದ್ದಾರೆ, ಡೇಟಾ ಕ್ಯಾಪ್ಚರ್ ಮಾಡಿ ಎಂಟರ್ ಮಾಡೋರನ್ನ. ಮತ್ತು ಇಲ್ಲಿ ಯಾವ ಥರ ಎಕ್ಸೆಪ್ಷನಲ್ ಕಮಾಂಡ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಇರಬೇಕು, ಮತ್ತು ಡೇಟಾ ಅನಾಲಿಸಿಸ್, ಸ್ಪ್ರೆಡ್ಶೀಟ್ ಮ್ಯಾನೇಜ್ಮೆಂಟು ಮತ್ತು ಕ್ರಿಯೇಟಿವ್ ಮ್ಯಾಕ್ರೋಸ್. ಅಂದರೆ ಇದರಲ್ಲಿ ಎಕ್ಸೆಲಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಮ್ಯಾಕ್ರೋಸ್ ಬರುತ್ತೆ ಅಂತಂದರೆ ಏನು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋದು. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಇವ್ರದ್ದು ರಿಕ್ವೈರ್ಮೆಂಟಲ್ಲಿ. ಡೇ ಟು ಡೇ ಆಕ್ಟಿವಿಟೀಸ್ ಏನು ಮಾಡ್ತೀವಪ್ಪ ಈ ಜಾಬಲ್ಲಿ ಅಂತಂದರೆ, ಡೆವಲಪ್ಮೆಂಟ್ ಇಂಪ್ಲಿಮೆಂಟ್ ಎಕ್ಸೆಲ್ ಬೇಸ್ಡ್ ಸೊಲ್ಯೂಷನ್ ಅಂತಂದರೆ ಎಕ್ಸೆಲಲ್ಲಿ ಏನಾದರೂ ಆ ಸೊಲ್ಯೂಷನ್ ಇದ್ದರೆ ನಾವು ಅಲ್ಲೇ ಡೆವಲಪ್ ಮಾಡಿ ಅಂತಂದರೆ, ಈಗ ಇದು ಗ್ರಾಫ್ಗಳನ್ನ ಕ್ರಿಯೇಟ್ ಮಾಡೋದು, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋದು, ಆ ಥರ ಮಾಡಬೇಕಾಗಿರುತ್ತೆ ನಾವಿಲ್ಲಿ. ಕ್ರಿಯೇಟ್ ಮ್ಯಾಕ್ರೋ ಟು ವಿಜುವಲೈಸ್ ಡೇಟಾ ಆ್ಯಂಡ್ ಫೆಸಿಲಿಟೇಟ್ ಡಿಸಿಷನ್ ಮೇಕಿಂಗ್ ಅಂತಂದರೆ ಮ್ಯಾಕ್ರೋಸ್ ಅಂತಂದರೆ ಪ್ರಾಬ್ಲಮ್ ಅಂದರೆ ಸಮ್ಮು, ಅಡಿಷನ್ನು, ಸಬ್ಸ್ಟ್ರಾಕ್ಷನ್ಸು. ಸೊ ಆಮೇಲೆ ಡೂಪ್ಲಿಕೇಟ್ ಡೇಟಾ ಇದ್ದರೆ ರಿಮೂವ್ ಮಾಡಿ ಅದನ್ನೆಲ್ಲ ವಿಜುವಲೈಸ್ ಫಾರ್ಮ್ ಅಂತ ಅಂದರೆ ಗ್ರಾಫ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ನೋಡೋದಾದರೆ ಡಿಪಾರ್ಟ್ಮೆಂಟ್ ಅಂತಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಕೊಲಾಬ್ರೇಟ್ ಮಾಡಬೇಕು. ಏಕೆಂದರೆ ಒಂದು ಸ್ವಲ್ಪ ಮಿಸ್ಸಿಂಗ್ ಡೇಟಾ ಕೂಡ ಇರುತ್ತೆ. ಸೊ ಮಿಸ್ಸಿಂಗ್ ಡೇಟಾಗಳನ್ನ ಕಲೆಕ್ಟ್ ಮಾಡೋಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಒಳ್ಳೆ ಕೋಆರ್ಡಿನೇಷನ್ ಇಟ್ಕೊಂಡು ಅವ್ರ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ನಾವು ವಿಜುವಲೈಸ್ ಮಾಡಬೇಕು. ಲೈಕ್ ಬಿಸ್ನೆಸ್ ಪರ್ಪಸ್ಗೆ ಇದು. ಪರ್ಫಾರ್ಮ್ ಡೇಟಾ ವ್ಯಾಲಿಡೇಷನ್, ಕ್ಲೀನ್ ಅಪ್ ಅಂಡ್ ಮ್ಯಾನಿಪುಲೇಟ್ ಟಾಸ್ಕ್ ಟು ಎನ್ಶೂರ್ ಡೇಟಾ ಅಕ್ಯುರೇಸಿ ಅಂಡ್ ಇಂಟಿಗ್ರಿಟಿ ಅಂತಂದರೆ ಒಂದೊಂದು ಡೂಪ್ಲಿಕೇಟ್ಸ್ ಡೇಟಾ ಇರುತ್ತೆ, ಒಂದೊಂದು ಮಿಸ್ಸಿಂಗ್ ಡೇಟಾ ಇರುತ್ತೆ. ಅದೆಲ್ಲ ವ್ಯಾಲಿಡೇಟ್ ಮಾಡಿ ಕರೆಕ್ಟಾಗಿ ಇದೆನಾ ಎಲ್ಲ ಕರೆಕ್ಟಾಗಿ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲ ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು, ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಯೂಸ್ ಮಾಡೋಕ್ಕೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ಪ್ರಿಯೋರಿಟೈಸ್ ಟಾಸ್ಕ್ ಆ್ಯಂಡ್ ಮ್ಯಾನೇಜ್ ಟೈಮ್ ಅಂತ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು ಇದು ಜಾಬಿಗೆ ಜಾಯ್ನ್ ಆಗೋಕ್ಕೆ. ಮತ್ತು ಕಮ್ಯುನಿಕೇಷನ್ ಮೇನ್ ಇಂಪಾರ್ಟೆಂಟಾಗಿ ಕಮ್ಯುನಿಕೇಷನ್ ಬೇಕೇ ಬೇಕು ಈ ಜಾಬ್ಗೆ ಅಂತ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಪ್ರೊಫಿಷಿಯೆಂಟ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತಂದರೆ ಎಕ್ಸೆಲ್ ಯೂಸ್ ಮಾಡೋಕ್ಕೆ ಬರಲೇಬೇಕು. ಮತ್ತು ಸರ್ಟಿಫಿಕೇಷನ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಆರ್ ರಿಲೇಟೆಡ್ ಕೋರ್ಸ್ ಡಿಸೈಡ್ ಅಂತಂದರೆ ಸರ್ಟಿಫಿಕೇಷನ್ ಅಂದರೆ ಲೈಕ್ ನೀವು ವುಡ್ಮಿಲ್ ಮಾಡ್ಕೊಂಡಿದ್ರು ಅದೊಂದು ಬೆನಿಫಿಟೆಡ್ ಆಗಿರುತ್ತೆ. ನೀವು ಎಕ್ಸೆಲ್ ಮೇಲೆ ನಾನು ಆಲ್ವೇಸ್ ಹೇಳ್ತಾ ಇರ್ತೀನಿ, ಪ್ರಾಜೆಕ್ಟ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಎಕ್ಸೆಲ್ ಮೇಲೆ ಅಂತ. ಸೊ ಪ್ರಾಜೆಕ್ಟ್ ಮಾಡಿದ್ರು ಅವ್ರದ್ದು ಸ್ಟ್ಯಾಂಡ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ನೋಡೋಣ. ಸೊ ಕೊಟ್ಟಿರೋ ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ಗೂಗಲ್ಗೆ ಹೋಗಿ ಸರ್ಚಲ್ಲಿ ಟ್ರಿಂಬಲ್ TRIMBL ಟ್ರಿಂಬಲ್ ಅಂತ ಕೊಡಿ. ಸೊ ಟ್ರಿಂಬಲ್ ಅಂತ ಕೊಟ್ಟು ಸರ್ಚ್ ಕೊಡಿ. ಸೊ ಸರ್ಚ್ ಕೊಟ್ಟಾಗ ಈ ಪೇಜು ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೋಡಿ ಕೆಳಗಡೆನೆ ಟ್ರಿಂಬಲ್ ಕೆರಿಯರ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಟ್ರಿಂಬಲ್ ಟೆಕ್ನಾಲಜಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಬರುತ್ತೆ. ನೆಕ್ಸ್ಟ್ ಕೆರಿಯರ್ಸ್ ಮೇಲೆ ಸೊ ಇಲ್ಲಿ ಗ್ರೇಟ್ ಮ್ಯಾಚ್ ವಿಲ್ ಬಿ ಶೋನ್ ಫಿಟ್ ಅಂತ ಹೇಳಿದ್ದಾರೆ. ಸೊ ನಾವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಡೇಟಾ ಕ್ಯಾಪ್ಚರ್ ರೋಲ್ಗೆ ಫಸ್ಟೇ ಇದೆ. ಸೊ ಡೇಟಾ ಕ್ಯಾಪ್ಚರ್ ಅಸೋಸಿಯೇಟ್ ರೋಲ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಪ್ಲೈ ನಾವು ಅಂತ ಕೊಡೋಣ. ಸೊ ಇಲ್ಲಿ ನಮ್ಮ ರೆಸ್ಯೂಮೆನ ಹಾಕ್ಕೋಬೇಕು. ನಮ್ಮದು ರೆಸ್ಯೂಮೆ ಹಾಕ್ಕೊಂಡು ನಮ್ಮದು ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮು, ನಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು, ಇದು ಇಂಡಿಯಾ ಅಂತಲೇ ಕೋಡ್ ಸೆಲೆಕ್ಟ್ ಆಗಿರಬೇಕು. ಇಲ್ಲಿ ನಮ್ಮ ಫೋನ್ ನಂಬರ್ ಕೊಡಬೇಕು. ಮತ್ತು ಇಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಅಂತ ಕೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಕಾಲೇಜ್, ಯೂನಿವರ್ಸಿಟಿ, ಕ್ಯಾಂಪಸ್ಸು, ಸೋಷಿಯಲ್ ಮೀಡಿಯಾ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಅಟ್ಲೀಸ್ಟ್ 18 ಇಯರ್ ಆಫ್ ಏಜ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕಿ. ವಿಲ್ ಯು ನೌ ಆರ್ ಇನ್ ಫ್ಯೂಚರ್ ರಿಕ್ವೈರ್ ಎ ಸ್ಪಾನ್ಸರ್ಶಿಪ್ ಫಾರ್ ದ ಜಾಬ್ ಲೊಕೇಶನ್ ಅಂತ ಕೇಳ್ತಿದ್ದಾರೆ. ಸೊ ನೋ ಅಂತ ಹಾಕ್ಕೊಳ್ಳಿ. ಆರ್ ಯು ಓಪನ್ ಟು ರಿಲೊಕೇಟ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಆರ್ ಯು ಲೀಗಲಿ ಎಲಿಜಿಬಲ್ ಟು ವರ್ಕ್ ಇನ್ ಕಂಟ್ರಿ ವೇರ್ ಯು ಲೊಕೇಟೆಡ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ನಿಮ್ಮದು ಕರೆಂಟ್ ಕಂಟ್ರಿ ಹಾಕ್ಕೊಳ್ಳಿ ಮತ್ತು ನಿಮಗೆ ಎಷ್ಟು ಸ್ಯಾಲ್ರಿ ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಷ್ಟು ಹಾಕ್ಕೊಳ್ಳಿ.
ಇಲ್ಲಿ ನಿಮ್ಮದು ಪಾನ್ ಕಾರ್ಡು ಇಲ್ಲ ಆಧಾರ್ ಕಾರ್ಡು ಯಾವ ಥರ ನಂಬರ್ನ ಇಲ್ಲಿ ಹಾಕೋಬೇಕು. ಮತ್ತು ವಾಟ್ ಈಸ್ ಯುವರ್ ಕರೆಂಟ್ ಸರ್ವಿಂಗ್ ನೋಟಿಸ್ ಪೀರಿಯಡ್ ಏನಾರು ಸರ್ವ್ ಮಾಡ್ತಿದ್ರೆ ಇಲ್ಲಿ ಹಾಕೋಬೇಕು. ನೆಕ್ಸ್ಟ್ ಹಾಕೊಂಡು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನಿಮಗೆ ಲೈಕ್ ಮೇಲ್ ಕೂಡ ಬರುತ್ತೆ. ನಿಮ್ದು ಏನಾರ ರಿಸ್ಯೂಮೆ ಅವ್ರ ಸ್ಕಿಲ್ಸ್ ಜೊತೆ ಕೊಲಾಬ್ರೇಟ್ ಆದರೆ ಅಂದರೆ ಮ್ಯಾಚ್ ಆದರೆ ಅವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ. ಸೊ ಎಲ್ರೂ ಈ ಜಾಬ್ಗೆ ಅಪ್ಲೈ ಮಾಡಿ, ಲೈಕ್ ಎನಿ ಬ್ಯಾಚುಲರ್ಸ್ ಅಪ್ಲೈ ಮಾಡ್ಬೋದು. ಸೊ ಒಳ್ಳೆ ಆಪರ್ಚುನಿಟಿ, ಬೇಕಾದರೆ ಅಪ್ಲೈ ಮಾಡಿ ಈ ಜಾಬ್ಗೆ. ಇವಾಗ ಸೆಕೆಂಡ್ ಜಾಬ್ ಬಂದುಬಿಟ್ಟು ನಮ್ಮ ಕಂಪ್ನಿಯವ್ರದ್ದು. ಸೊ ಇಲ್ಲಿ ಯಾವುದೇ ರೀತಿ ಲಿಂಕ್ ಇರಲ್ಲ. ನೀವು ಜಸ್ಟ್ ನಿಮ್ಮ ರೆಸ್ಯೂಮೆನ ಶೇರ್ ಮಾಡಿದ್ರೆ ನಾನು ನಿಮ್ಮ ರೆಸ್ಯೂಮೆ ನೋಡಿಬಿಟ್ಟು ನೀವು ಓಕೆ ಒಳ್ಳೆ ಕ್ಯಾಂಡಿಡೇಟ್ ಅಂತ ನೋಡಿಬಿಟ್ಟು ನಾನು ನಿಮ್ಮನ್ನ ರೆಫರ್ ಮಾಡ್ತೀನಿ. ಸೊ ನಾನು ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅಂತಂದರೆ ನಿಮ್ಮ ರೆಸ್ಯೂಮೆ ತಕ್ಕನಾಗಿ ಇರಬೇಕು ಮತ್ತು ನಿಮ್ಮ ಸ್ಕಿಲ್ಸ್ ಮ್ಯಾಚ್ ಆಗ್ತಿದ್ರೆ ಅಷ್ಟೇ ನಾನು ಜಾಬ್ಗೆ ರೆಫರ್ ಮಾಡೋಕ್ಕಾಗೋದು. ಸೊ ನೀವು ಇವಾಗ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನೇನೋ ರಿಕ್ವೈರ್ಮೆಂಟ್ ಬೇಕು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ. ನಿಮ್ಮದು ಏನಾದ್ರು ಸ್ಕಿಲ್ಸು ಮತ್ತು ನಿಮ್ಮದು ಕ್ವಾಲಿಫಿಕೇಷನ್ ಈ ಜಾಬ್ ಜೊತೆ ಮ್ಯಾಚ್ ಆಗಿದೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ಗೆ ನೀವು ನಾನು ರೆಸ್ಯೂಮೆನ ಶೇರ್ ಮಾಡಿ. ಸೊ ನಾನು ಒಂದ್ಸಲ ಚೆಕ್ ಮಾಡಿ ನಿಮ್ಮದು ಬೆಸ್ಟ್ ಫಿಟ್ ಆಗಿದೆ ಅಷ್ಟೇ ರೆಫರ್ ಮಾಡ್ತೀನಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಇದು ಕಂಪ್ನಿ ಬಂದ್ಬಿಟ್ಟು DXC ಟೆಕ್ನಾಲಜಿ ಇವರು ಕಂಪ್ಲೀಟ್ ರಿಮೋಟ್ ಪೊಸಿಷನ್, ಇಂಡಿಯಾದಲ್ಲಿ ಎಲ್ಲೋ ಆಪರೇಟ್ ಮಾಡ್ತಿಲ್ಲ, ಲೈಕ್ ಕಂಪ್ಲೀಟ್ ರಿಮೋಟ್ ಪೊಸಿಷನಲ್ಲೇ ಇರೋದು. ಸೊ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮೇ ಇದು. ಸೊ ಇಲ್ಲಿ ಅನಾಲಿಸ್ಟ್ ಟು ಕೌಂಟರ್ಶಿಪ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ರೆಕಾರ್ಡ್ ಟು ರಿಪೋರ್ಟ್ ಅನಾಲಿಸ್ಟ್ ಇದೂ ಅದೇ. ಮತ್ತು ಲೊಕೇಶನ್ ಬಂದ್ಬಿಟ್ಟು ಇದು ಡೆಲ್ಲಿ, ಚೆನ್ನೈ ಮತ್ತು ಏನು ಬ್ಯಾಂಗ್ಳೂರಲ್ಲಿ ಇರುತ್ತೆ. ಬಟ್ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ ಅಂತಂದರೆ ಪರ್ಫಾರ್ಮ್ ಮಂತ್ ಆ್ಯಂಡ್ ಕಾಂಪ್ಲೆಕ್ಸ್ ಜರ್ನಲ್ಸ್ ಇನ್ ಅಕಾರ್ಡೆನ್ಸ್ ವಿತ್ ಫಿನಾನ್ಸ್ ಕ್ಲೋಸ್ ಸ್ಕೆಡ್ಯೂಲ್ ಅಂತಲೇ ಮಂತ್ ಎಂಡು ಕ್ಲೋಸಿಂಗ್ ಇರುತ್ತಲ್ಲ, ಈಗ HR ಪೇಮೆಂಟು ಆಮೇಲೆ ಪೇರೋಲು ಅದೆಲ್ಲ ಕ್ಲೋಸ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಮತ್ತು ಕ್ಲೋಸಿಂಗ್ ಲೈಕ್ ರೆವಿನ್ಯೂ ಅಕ್ಯುರೇಟ್, ಡಿಫೆಂಡು, ಟ್ಯಾಕ್ಸು ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇರಬೇಕು. ಸೊ ಇದ್ರನ್ನ ಮಂತ್ ಎಂಡಲ್ಲಿ ಎವ್ರಿ ಮಂತ್ ಕ್ಲೋಸಿಂಗ್ ಇರುತ್ತೆ. ಸೊ ಇದನ್ನ ಕ್ಲೋಸ್ ಮಾಡೋ ಥರ ಮತ್ತು ಅಪ್ರೋಪ್ರಿಯೇಟ್ ಬ್ಯಾಕಪ್ ಕೂಡ ಪ್ರೊವೈಡ್ ಮಾಡ್ಕೋಬೇಕು. ಅಂತಂದರೆ ಸುಮ್ಮನೆ ಕ್ಲೋಸ್ ಮಾಡೋದಲ್ಲ, ಸೊ ಬ್ಯಾಕಪ್ ಇಟ್ಕೊಂಡು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ. ರಿವ್ಯೂ ದ MGE ಡ್ಯೂರಿಂಗ್ ದ ಕ್ಲೋಸ್ ಆ್ಯಂಡ್ ಐಡೆಂಟಿಫೈ ದ ರೀಸನೇಬಲ್ ಅಪ್ರೋಪ್ರಿಯೇಟ್ ಆ್ಯಂಡ್ ಬ್ಯಾಕಪ್ಸ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಲಯಾಸ್ ವಿತ್ ಅದರ್ ಫಂಕ್ಷನಲ್ ಆ್ಯಂಡ್ ಫಿನಾನ್ಸ್ ಗ್ಯಾದರ್ ಅಪ್ರೋಪ್ರಿಯೇಟ್ ಬ್ಯಾಕಪ್ ಡಾಕ್ಯುಮೆಂಟ್ಸ್ ಅಂತ ಅಂದರೆ ಬೇರೆ ಬೇರೆ ಟೀಮ್ ಜೊತೆ, ಫಂಕ್ಷನಲ್ ಟೀಮ್ ಜೊತೆ ಒಳ್ಳೆ ಕೋರ್ಡಿನೇಷನ್ ಇಟ್ಕೋಬೇಕು ನಾವು ಅಂತ ಹೇಳಿದ್ದಾರೆ. ಮತ್ತು ಪ್ರಿಪೇರಿಂಗ್ ಬ್ಯಾಕಪ್ ಫಾರ್ ಕಾಂಪ್ಲೆಕ್ಸ್ ಬ್ಯಾಲೆನ್ಸ್ ಶೀಟ್ ಅಂತಂದರೆ ಈಗ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಟ್ಯಾಲಿ ಎಲ್ಲ ಮಾಡ್ತಿರಲ್ಲ ಅಕೌಂಟೆಂಟಲ್ಲಿ ಆ ಥರ. ಸೊ ಅದೇ ಬ್ಯಾಕಪ್ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಮಂತ್ ಎಂಡ್ ಕ್ಲೋಸ್ ಮಾಡ್ತೀವಲ್ಲ ಅದರಲ್ಲಿ ಮೇಜರ್ ಏನು ಮೂವ್ ಆಗಿದೆ, ಏನು ಡಿಫೆಕ್ಟ್ ಇದೆ ಅಂತ ಎಲ್ಲ ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಮತ್ತು ಪ್ರೊವೈಡ್ ಇಂಡಿಪೆಂಡೆಂಟ್ ಸಪೋರ್ಟ್ ಫಾರ್ ಹ್ಯಾಂಡ್ಲಿಂಗ್ ಇಂಟರ್ನಲ್ ಎಕ್ಸ್ಟರ್ನಲ್ ಆಡಿಟ್ ಡೇಟಾ ರಿಕ್ವೈರ್ಮೆಂಟ್ ಅಂತಂದರೆ ಏನಾದ್ರು ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಟೀಮ್ ಮೆಂಬರ್ಸಿಂದ ಏನಾರು ಬಂದರೆ ಡೇಟಾ ಆಡಿಟ್ ರಿಲೇಟೆಡ್ ಏನಾದ್ರು ಬಂದರೆ ಅದಕ್ಕೆ ಆ ಡೇಟಾನ ಪ್ರೊವೈಡ್ ಮಾಡೋಷ್ಟು ನಾಲೆಡ್ಜ್ ಇರಬೇಕು ನಮಗೆ. ಮೇಂಟೈನ್ ದ ಪ್ರೋಸೆಸ್ ಡಾಕ್ಯುಮೆಂಟೇಷನ್ ಆ್ಯಂಡ್ ರೆಗ್ಯುಲರ್ಲಿ ಅಪ್ಡೇಟ್ ದ ಸೇಮ್ ಅಂತಂದರೆ ಪ್ರೋಸೆಸ್ ಡಾಕ್ಯುಮೆಂಟ್ ಮಾಡಿ ರೆಗ್ಯುಲರ್ ಆಗಿ ಅದನ್ನ ಅಪ್ಡೇಟ್ ಮಾಡ್ತಾ ಇರಬೇಕು. ಪ್ರಿಪೇರ್ ಆಫ್ ಅಡಾಕ್ ರಿಪೋರ್ಟ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಅಂತ ಅಂದರೆ ಈಗ ರಿಪೋರ್ಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡಬೇಕು. ಸೊ ಅದು ಮೇನ್ ಆಗಿರುತ್ತೆ ಇಲ್ಲಿ. ಟಿಪಿಕಲ್ ಔಟ್ಪುಟ್ ಅಂದರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂತಂದರೆ ಮಂತ್ ಆ್ಯಂಡ್ ಪ್ರೋಸೆಸ್ ಡೆಲಿವರೇಬಲ್ ಇನ್ಕ್ಲೂಡಿಂಗ್ ರೀಕನ್ಸಲ್ ಆ್ಯಂಡ್ ಜರ್ನಲ್ ಆ್ಯಂಡ್ ಡೇಟಾ ಅನಾಲಿಸಿಸ್. ಸೊ ಇದ್ರ ಮೇಲೆ ನಾಲೆಡ್ಜ್ ಇರೋರು ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ ಮತ್ತು ರೆಫರ್ ಮಾಡಿ ಅಂತ ಹೇಳ್ತಿದ್ದಾರೆ ನಮಗೆ. ಅನಲೈಸ್ ರಿಕ್ವೆಸ್ಟೆಡ್ ಬೈ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಆಡಿಟರ್ ಅಂತ ಅಂದರೆ ಆಡಿಟರ್ ಏನಾದ್ರು ಕೇಳಿದರೆ ಡೇಟಾನ ಪ್ರೊವೈಡ್ ಮಾಡೋಷ್ಟು ನಾಲೆಡ್ಜ್ ಇದೆನಾ ಅಂಥವ್ರು ಬೇಕಾಗಿದ್ದಾರೆ ಇಲ್ಲಿ. ಮತ್ತು ಫಿನಾನ್ಷಿಯಲ್ ಇಂಟರ್ನಲ್ ಕಂಟ್ರೋಲ್ ಕಂಪ್ಲೇಂಟ್ಸ್ ಇರಬೇಕು ಅಂತಂದರೆ ಏನಾದ್ರು ಕಂಪ್ಲೇಂಟ್ ಅಂತಂದರೆ ಡೇಟಾ ರಿಲೇಟೆಡು ಲೈಕ್ ಪೇರೋಲ್ ರಿಲೇಟೆಡು, ಟ್ಯಾಕ್ಸ್ ರಿಲೇಟೆಡು ಇದ್ರ ಬಗ್ಗೆ ಎಲ್ಲ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ ಕಂಪ್ನೀಲಿ. ಇನ್ನು ರಿಲೆವೆಂಟ್ ನಾಲೆಡ್ಜ್ ಮತ್ತು ಏನು ಸ್ಕಿಲ್ಸ್ ಬೇಕು ಅಂತ ಅಂದರೆ ಈ ಜಾಬ್ಗೆ ಸ್ಟ್ರಾಂಗ್ ಅಕೌಂಟಿಂಗ್ ನಾಲೆಜ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಕಾನ್ಸೆಪ್ಟ್ ಅಂತ ಅಂದರೆ ಅಕೌಂಟಿಂಗ್ ನಾಲೆಡ್ಜ್ ಇರಬೇಕು ಮತ್ತು ಅದ್ರ ಪ್ರಿನ್ಸಿಪಲ್ಸು ಕಾನ್ಸೆಪ್ಟ್ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಎಕ್ಸ್ಪರ್ಟೈಸ್ ಇನ್ MS ಆಫೀಸ್, ಎಸ್ಪೆಷಲಿ MS Excel ಮ್ಯಾಂಡೇಟರಿ. ಸೊ ಫಸ್ಟ್ ಜಾಬ್ಗೂ ಅಷ್ಟೇ MS Excel, ಈ ಜಾಬ್ಗೂ ಅಷ್ಟೇ MS Excel ಮ್ಯಾಂಡೇಟರಿ ಇದೆ. ಮತ್ತು ಗುಡ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಇರಬೇಕು. ಮತ್ತು ಅನಾಲಿಟಿಕಲ್ ಮೈಂಡ್ಸೆಟ್ ಇರಬೇಕು. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ಬೇರೆ ಬೇರೆ ಟೀಮ್ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿ ಮಾತಾಡಿ ಡೇಟಾನೆಲ್ಲ ಫೆಚ್ ಮಾಡ್ಕೊಳ್ಳೋ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕು. ಮತ್ತು ಪ್ರಿಫರ್ಡ್ ಸ್ಕಿಲ್ ಏನು ಅಂದರೆ ನಾಲೆಡ್ಜ್ ಆಫ್ SAP FICO ಮಾಡ್ಯೂಲ್ ಇದರಲ್ಲಿ ನಾಲೆಡ್ಜ್ ಇದ್ದರೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ಏನು ನೋಡೋದಾದರೆ
ಕಾಮ್ M.Com MBA with a 2 to 4 years of relevant experience in GL accounting function in accountanship ಅಂತಂದ್ರೆ ಇದ್ರ ಬಗ್ಗೆ ನಾಲೆಜ್ ಇದ್ರೆ ಅಂದರೆ 2 to 4 years ಈವನ್ ಫ್ರೆಶರು ಅಪ್ಲೈ ಮಾಡ್ಬೋದು. ಬಟ್ ಮ್ಯಾಂಡೇಟರಿ ಏನಿಲ್ಲ, ಬಟ್ 2 to 4 year ಇದ್ರೆ ಬೆಸ್ಟ್ ಅಂತ ಹೇಳಿದ್ದಾರೆ. ಮತ್ತು ಕ್ಯಾಂಡಿಡೇಟ್ ಫ್ರಮ್ ದ IT ಆ್ಯಂಡ್ ಟೆಲಿಕಾಮ್ ವುಡ್ ಬಿ ಮೋಸ್ಟ್ ಅಪ್ರೋಪ್ರಿಯೇಟ್ ಫಿಟ್ ಆ್ಯಂಡ್ ಪ್ರಿಫರ್ಡ್ ಅಂತಂದರೆ IT ಬ್ಯಾಕ್ಗ್ರೌಂಡ್ ಅಂತಾರೆ, ಇಂಜಿನಿಯರಿಂಗ್ ಮಾಡಿರೋರು, ನಿಮ್ಮದು ಟೆಲಿಕಾಮ್ ಮಾಡಿರೋರು, BSc ಆ ಥರ ಮಾಡಿರೋರು ಮೋಸ್ಟ್ ಪ್ರಿಫರ್ಡೆಬಲ್ ಅಂತಂದರೆ ಫಿಟ್ ಆಗ್ತಾರೆ ಈ ಜಾಬ್ಗೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಶೇರ್ ಸರ್ವಿಸು, ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಿಂದ ಬಂದಿದ್ರೆ ನೀವು ಇಂಥವರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇವಾಗ ನಿಮಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ, ನಿಮ್ಮ ರೆಸ್ಯೂಮೇನ ಮತ್ತು ವಿತ್ ಜಾಬು ನನ್ನ ಟೈಟಲ್ನ ಹಾಕ್ಬಿಟ್ಟು ಸಬ್ಜೆಕ್ಟಲ್ಲಿ ಶೇರ್ ಮಾಡಿ ನನ್ನ ಇಮೇಲ್ ಅಡ್ರೆಸ್ಗೆ. ನಾನು ಚೆಕ್ ಮಾಡಿಬಿಟ್ಟು ನಿಮ್ಮನ್ನ ರೆಫರ್ ಮಾಡ್ತೀನಿ. ಸೊ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಪೀಪಲ್ನ ರೆಫರ್ ಮಾಡ್ತೀನಿ. ಬಟ್ ಯಾರ್ಯಾರನ್ನೂ ಎಲ್ಲನೂ ರೆಫರ್ ಮಾಡೋಕ್ಕಾಗಲ್ಲ. ರೆಸ್ಯೂಮೆ ಚೆನ್ನಾಗಿದ್ದರೆ, ರೆಸ್ಯೂಮೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದ್ರೆ ಅಷ್ಟೇ ನಾವು ರೆಫರ್ ಮಾಡೋಕ್ಕಾಗೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ಇಂಟ್ರೆಸ್ಟ್ ಇರೋರು ಮತ್ತು ನೀಡ್ ಇರೋರು ಶೇರ್ ಮಾಡಿ. ಮತ್ತು ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.